ರಾಜ್ಯದಲ್ಲಿ 10,97,621 ಅಕ್ರಮ ಬಿಪಿಎಲ್ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ದೊಡ್ಡ ದೊಡ್ಡ ಶ್ರೀಮಂತರಿಂದಲೇ ಬಿಪಿಎಲ್ ಕಾರ್ಡ್ಗಳು ಸಿಕ್ಕಿರುವುದು ಆಹಾರ ಇಲಾಖೆಯ ಸರ್ವೆಯಲ್ಲಿ ಬಯಲಾಗಿದೆ. ದೊಡ್ಡ ದೊಡ್ಡ ಶ್ರೀಮಂತರು ಬಿಪಿಎಲ್ ಕಾರ್ಡ್ಗಳನ್ನು ಬಳಸ್ತಾ ಇದ್ದಾರೆ. 10 ಲಕ್ಷ ಅಕ್ರಮ ಬಿಪಿಎಲ್ ಕಾರ್ಡ್ ಪತ್ತೆ ಹಚ್ಚಿದೆ ಇಲಾಖೆ. ಇದರಲ್ಲಿ 4,000 ಸರ್ಕಾರಿ ನೌಕರರು ಕೂಡ ದೋಖಾ ಮಾಡಿದ್ದಾರೆ. ಆಹಾರ ಇಲಾಖೆ ಪಟ್ಟಿಯಲ್ಲಿದ್ದಾರೆ ಶ್ರೀಮಂತ ಆಸಾಮಿಗಳು. 10,97,621 ಅಕ್ರಮ ಕಾರ್ಡ್ ಪೈಕಿ 98,431 ಮಂದಿ ಟ್ಯಾಕ್ಸ್ ಕಟ್ಟುವವರು. 10,04,716 ಮಂದಿ 1.20 ಲಕ್ಷಕ್ಕೂ ಅಧಿಕ ಆದಾಯ ಇರುವವರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ 1,20,000ಕ್ಕೂ ಅಧಿಕ ಆದಾಯ ಇರುವಂಥವರು 10,04,716 ಮಂದಿ BPL ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ. 4,036 ಮಂದಿ ಸರ್ಕಾರಿ ನೌಕರರಿರೋದು ದಾಖಲೆಗಳಲ್ಲಿ ಪತ್ತೆಯಾಗಿದೆ. ಯಾವುದೇ ಕುಟುಂಬದಲ್ಲಿ ಸರ್ಕಾರಿ, ಅರೆ ಸರ್ಕಾರಿ ನೌಕರರು ಇದ್ದಲ್ಲಿ, ತೆರಿಗೆ ಪಾವತಿದಾರರಿದ್ದಲ್ಲಿ, ಬಿಳಿ ಬೋರ್ಡ್ ವಾಹನ ಇರುವವರು, ಆದಾಯ ತೆರಿಗೆ ಪಾವತಿಸುವ ಕುಟುಂಬದವರು, ಒಂದೇ ಮನೆಯಲ್ಲಿ ವಾಸವಿದ್ದು ಹೆಚ್ಚು ಕಾರ್ಡ್ ಹೊಂದಿದ್ರೆ, ವಾರ್ಷಿಕ 1,20,000 ರೂಪಾಯಿಗಿಂತ ಹೆಚ್ಚು ಆದಾಯ ಹೊಂದಿದ್ರೆ ಇಂತಹ ಕುಟುಂಬ BPL ಕಾರ್ಡ್ ಪಡೆಯೋದಕ್ಕೆ ಅವಕಾಶ ಇಲ್ಲ. ಈ ಮಾನದಂಡ ಉಲ್ಲಂಘಿಸಿ ರಾಜ್ಯದಲ್ಲಿ BPL ಕಾರ್ಡ್ ನೀಡಲಾಗಿದೆ. ಇದರಲ್ಲಿ ರಾಜ್ಯ, ಕೇಂದ್ರ ಸರ್ಕಾರಿ ನೌಕರರು ಕೂಡ ಅಕ್ರಮದಲ್ಲಿ ಇದ್ದಾರೆ. ಅರೆ ಸರ್ಕಾರಿ ನೌಕರರು ಅಕ್ರಮ ಮಾಡಿರೋದು ಸಾಬೀತಾಗಿದೆ. ಅಕ್ರಮ BPL ಪಡೆದ ಜಿಲ್ಲೆಗಳ ಪೈಕಿ ಕಲಬುರಗಿ ಮೊದಲ ಸ್ಥಾನದಲ್ಲಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಬರೋಬ್ಬರಿ 78,058 ಅಕ್ರಮ ಕಾರ್ಡ್ಗಳಿರೋದು. ಚಿಕ್ಕಬಳ್ಳಾಪುರ ಜಿಲ್ಲೆ ಅತಿ ಕಡಿಮೆ ಹೊಂದಿರುವಂತ, ಅಂದರೆ 8,346 ಅಕ್ರಮ ಕಾರ್ಡ್ಗಳನ್ನು ಹೊಂದಿದೆ. ಅಂದರೆ ಇಡೀ ರಾಜ್ಯಾದ್ಯಂತಲೂ ಕೂಡ ಅಕ್ರಮ ಕಾರ್ಡ್ಗಳನ್ನು ತೆಗೆದುಕೊಂಡವರು ಇದ್ದೇ ಇದ್ದಾರೆ. ಬರೋಬ್ಬರಿ 10,97,621 ಅಕ್ರಮ BPL ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಅಂದರೆ ಈ ಎಲ್ಲ ಕಾರ್ಡ್ಗಳು ಬಡವರಿಗೆ ಬೇಕಾಗಿತ್ತು, ಅಥವಾ ಬಡವರಿಗೆ ಕೊಡಬೇಕಾಗಿತ್ತು, ಬಡವರಿಗೆ ಉಪಯೋಗಿಸಲು ನೀಡಬೇಕಾಗಿತ್ತು. ಆದರೆ ಈ ದುಡ್ಡಿದ್ದವರು, ಶ್ರೀಮಂತರು ಇವನ್ನೆಲ್ಲ ತೆಗೆದುಕೊಂಡು ಉಪಯೋಗಿಸಿಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ದುರಾದೃಷ್ಟ.